ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ 2 ಮುಗೀತು. ಈಗ SSLC ಎಕ್ಸಾಮ್ 3ಗೆ ಬನ್ನಿ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಆದರೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಈಗ ಮೊದಲನೇದಾಗಿ ಯಾರು ಪಾಸಿಂಗ್ ಪ್ಯಾಕೇಜ್ ಬೇಕು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳಾದರೆ SSLC ಎಕ್ಸಾಮ್ 2 ಬರೆದು ಅದರಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ. ಯಾರು 1 or 2 ಮಾರ್ಕ್ಸ್ ಬಂದಿದೆ ಅವ್ರು ರಿವ್ಯಾಲ್ಯೂಷನ್ ಆಗ್ಬೋದು. ಮತ್ತು ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದ್ದರೆ ನೀವು ಎಕ್ಸಾಮ್ 3ಗೆ ಓದ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಎನಿವೇ ನಿಮ್ಮ ಎಕ್ಸಾಮ್ 3 ಚೆನ್ನಾಗಿ ಬರ್ರಿ. ಅದಕ್ಕೋಸ್ಕರ ನೀವು ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಏನಾದರೂ ಮೆಸೇಜ್ ಮಾಡಿದ್ರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆದರೆ ಕಳಿಸ್ಕೊಡ್ತೀವಿ. ಆರೇ 50 ರೂಪೀಸ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ವಾಟ್ಸಪ್ಪಲ್ಲಿ ಯಾವುದೇ ಕಾರಣಕ್ಕೂ ಕಾಲ್ ಮಾಡೋಕ್ಕೋಗ್ಬೇಡಿ. ಕಾಲ್ ಯಾರ್ದು ರಿಸೀವ್ ಮಾಡೋಕ್ಕಾಗಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ವಾಟ್ಸಪ್ಪಲ್ಲಿ ಬಂದು ಜಸ್ಟ್ SSLC ಎಕ್ಸಾಮ್ 3 ಪಾಸಿಂಗ್ ಪ್ಯಾಕೇಜ್ ಅಂತ ಒಂದು ಮೆಸೇಜ್ ಕಳಿಸಿ. ಖಂಡಿತ ನಮಗೆ ಒಂದು QR ಕಳಿಸ್ತೀವಿ. ಆ QRಗೆ ನೀವು 50 ರೂಪೀಸ್ ಸೆಂಡ್ ಮಾಡಿದ್ರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆದರೆ ಸಿಗುತ್ತೆ. ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಆದರೆ ನೀವು ಹೋಗಿ SSLC ಎಕ್ಸಾಮ್ 3 ಪಾಸಿಂಗ್ ಪ್ಯಾಕೇಜ್ ಅಂತ ಟೈಪ್ ಮಾಡಿ. ಖಂಡಿತ ನಿಮಗೆ ಆದರೆ SSLC ಪಾಸಿಂಗ್ ಪ್ಯಾಕೇಜ್ ನಿಮಗೆ ಎಕ್ಸಾಮ್ 3 ಇದು ಸಿಗುತ್ತೆ. ಅದರಿಂದ ನೀವು ಪಕ್ಕ ಒಂದು 45+ ಆದರೆ ಮಾರ್ಕ್ಸ್ ತೆಗಿಬೋದಾಗಿರುತ್ತೆ. ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಮತ್ತು ಎಲ್ಲ ಸಬ್ಜೆಕ್ಟ್ದಾದರೆ ಇದೆ. ಎಲ್ಲ ಸಬ್ಜೆಕ್ಟ್ದು ಎಷ್ಟು ಆಫರ್ ಪ್ರೈಸ್ ಅಂದರೆ ಜಸ್ಟ್ 50 ರೂಪೀಸ್ಗೆ ಅಷ್ಟೇ ನಾವು ಕಳಿಸ್ತಾ ಇದ್ದೀವಿ. ನಿಮಗೆ ಅದು ಯೂಸ್ಫುಲ್ ಆಗುತ್ತೆ. ನೀವು ಬೇಕಾದ್ರೆ, ಯಾಕಂದರೆ ತುಂಬ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಮಿಸ್ಟೇಕ್ ಮಾಡಿದ್ದಾರೆ ಎಕ್ಸಾಮ್ 2ಅಲ್ಲಿ. ಈಗ ಎಕ್ಸಾಮ್ 3ಗೆ ನೀವು ಒಂದಿಷ್ಟು ಕ್ವಶನ್ಸು ಪಿಕ್ಸ್ ಅಂತ ಇರ್ತವೆ. ಆ ಒಂದು ಕ್ವಶನ್ಸ್ ಬಿಟ್ಟು ನೀವೆಲ್ಲ ಓದ್ಕೊಂಡು ಹೋಗ್ತೀರಾ. ಅವಾಗ ಏನಾಗುತ್ತೆ, ನೀವು ಇದೇ ಥರ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಇಂಪಾರ್ಟೆನ್ಸ್ ಕ್ವಶನ್ಸ್ ಏನು ಇರ್ತವೆ ಅವನ್ನ ನೀವು ಜಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದರಲ್ಲಿ ಜಾಸ್ತಿ ಏನು ಇಂಪಾರ್ಟೆನ್ಸ್ ಎಷ್ಟು ಕ್ವಶನ್ಸ್ ಇದೋ ಅಷ್ಟೇ ಕೊಟ್ಟಿದ್ದೀವಿ. ಆ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ನೀವು ಒಂದು ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಜಸ್ಟ್ SSLC ಎಕ್ಸಾಮ್ ಪಾಸಿಂಗ್ ಪ್ಯಾಕೇಜ್ 3 ಅಂತಂದು ನೀವು ವಾಟ್ಸಪ್ಪಲ್ಲ DM ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಂದು ಸರಿ ಹೇಳ್ತೀನಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ ಕಾಲ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರನೇ ಮತ್ತು ನೀವು ಏನಾದರೂ ಎಕ್ಸಾಮ್ 3ಗೆ ಪ್ರಿಪೇರ್ ಆಗ್ತಿದ್ರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಈಗ ಎಕ್ಸಾಮ್ 2 ಕೂಡ ಚೆನ್ನಾಗಿದ್ದರೆ ಕಂಗ್ರಾಟ್ಸ್. ಮತ್ತು ನೀವು ಎಕ್ಸಾಮ್ 3 ಮತ್ತು ನೆಕ್ಸ್ಟ್ PUC ಕೂಡ ನಾವು ಅಪ್ಡೇಟ್ ಆದರೆ ಕೊಡ್ತಿರ್ತೀವಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೀವು ಯಾವುದೇ ಕಾರಣಕ್ಕೂ ಮತ್ತೆ ಈ ಮಿಸ್ಟೇಕ್ ಮಾಡಬಾರ್ದಂದರೆ ಒಂದು ಪಾಸಿಂಗ್ ಪ್ಯಾಕೇಜ್ನ ತೊಗೊಂಬಿಡಿ. ನೀವೇನು 50 ರೂಪೀಸ್ ಎಲ್ಲೆಲ್ಲೋ ಒಂದು ಖರ್ಚು ಮಾಡ್ತಿರ್ತೀರಂತೆ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ತೊಗೊಳ್ಳೋದ್ರಿಂದ ನಿಮಗೆ ಮುಂದೆ SSLC ಎಕ್ಸಾಮ್ 3 ಕೂಡ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆಯ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ. ಹಾಗೂ ಮುಂದೆ ಬರುವಂಥ ಎಲ್ಲ ಒಂದು ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀವಿ. ಎಲ್ಲ ಸಬ್ಜೆಕ್ಟು ಮತ್ತು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜು ಒಂದು ಎಲ್ಲ ಸಬ್ಜೆಕ್ಟ್ ಆದರೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಆದರೆ ಇರುತ್ತೆ. ಈ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತಂದು DM ಮಾಡಿ. ಡೈರೆಕ್ಟಾಗಾದರೆ ನಿಮಗೆ ಅಮೌಂಟ್ ಹಾಕಿದ ತಕ್ಷಣ QR ಕಳಿಸ್ತಾರೆ. ಅಮೌಂಟ್ ಹಾಕಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್. ಯಾಕಂದರೆ ಪ್ರತಿಯೊಂದು ಜನ ಹೇಳ್ತೀರಿ SSLC ಬಿಟ್ಬಿಟ್ರಲ್ಲ ಬ್ರದರ್, ನೀವು SSLC ಎಕ್ಸಾಮ್ 3 ಇದು ಅಪ್ಡೇಟೇ ಮಾಡ್ತಿಲ್ಲ ಅಂತಂದರು. ಈಗ ಒಂದು ಅಪ್ಡೇಟ್ ಆದರೆ ಕೊಟ್ಟಿದ್ದೀನಿ. ನಿಮ್ದು ಇನ್ನೂ ಈಗ ಏನು ಆದಷ್ಟು ಬೇಗ ನಿಮ್ಮದು ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟ್ ಮಂತ್ 6 ಸ್ಟಾರ್ಟ್ ಆಗ್ತದೆ ಅಂತಂದು. ಅಷ್ಟೊಳಗಡೆ ನಿಮಗೆ ಟೈಮ್ ಇನ್ನೂ ಸ್ವಲ್ಪ ಇದೆ. ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಇದ್ದಾವೆ ಎಲ್ಲ ಒಂದು ಸಬ್ಜೆಕ್ಟ್ ಆದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಜಸ್ಟ್ ಈ ನಂಬರ್ ಸ್ಕ್ರೀನ್ ಮೇಲೆ ಬರೋಂಥ ನಂಬರ್ಗೆ ಮೆಸೇಜ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.